ಹಾಯ್ ದೇವಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬನ್ನಿ ಇವತ್ತು ನಾನು ಕಡಲೆಬೇಳೆ ಹೋಳಿಗೆ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ. ಕಡಲೆಬೇಳೆ ಹೋಳಿಗೆ ತುಂಬ ಹೆಲ್ತಿ ಫುಡ್ಡು ಕೂಡ. ನೋಡಿ ಇವಾಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನು ಮೊದಲಿಗೆ ಕಡಲೆಬೇಳೆನ 1 ಗ್ಲಾಸ್ ಬೇಳೆ ತೊಗೊಂಡಿದ್ದೀನಿ. ಅದು ತೊಳೆದ್ಬಿಟ್ಟು ಕುಕ್ಕರಲ್ಲಿ ಹಾಕಿದ್ದೀನಿ. ಈ ಬೇಳೆಗೆ ನೀರು ಎಷ್ಟು ಬೇಕಾದರೂ ಹಾಕ್ಕೋಬೋದು. ನಾನು ಸಾಂಬಾರು ಮಾಡೋ ಸಲುವಾಗಿ, ತಿಳಿ ಸಾರು ಮಾಡೋ ಸಲುವಾಗಿ ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. 1 ಗ್ಲಾಸ್ ಬೇಳೆಗೆ ನಾನು 2 ಇಲ್ಲ 3 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕೋದ್ರಿಂದ ಬೇಳೆ ಬೇಗ ಬೇಯುತ್ತೆ ಅಂತ ಅಷ್ಟೇ. ಇವಾಗ ಬನ್ನಿ ಕುಕ್ಕರ್ ಕ್ಲೋಸ್ ಮಾಡಿ ನಾನು ಒಲೆ ಮೇಲೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ನಾನು ಕಣಕನ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಕಣಕನ ಚೆನ್ನಾಗಿ ಕಲಿಸ್ಕೊಳ್ಳಿ. ಸಾಫ್ಟಾಗಿ ಕಲಿಸ್ಕೊಂಬಿಡಿ. ಒಂದು 10 ಇಲ್ಲ 15 ನಿಮಿಷ ಹಾಗೆ ಮುಚ್ಚಿಟ್ಬಿಡಿ. ಅಷ್ಟರಲ್ಲಿ ಬೇಳೆ ನೋಡಿ, ಇವಾಗ ಬೇಳೆ ಚೆನ್ನಾಗಿ ಬೆಂದಿದೆ. ನಾವು ಇದು ನೀರನ್ನ ತೆಗೆದುಬಿಡೋಣ. ಸಾಂಬಾರು ಮಾಡ್ಕೊಳ್ಳೋಕ್ಕೆ ನಾನು ನೀರನ್ನು ತೆಗೆದುಬಿಡ್ತೀನಿ. ನೋಡಿ ಇವಾಗ ಬೇಳೆ ಚೆನ್ನಾಗಿ ಎಲ್ಲ ನೀರನ್ನ ತೆಗೆದುಬಿಟ್ಟಿದ್ದೀನಿ. ಇದಕ್ಕೆ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಎಷ್ಟು ಅಂದರೆ 1 ಗ್ಲಾಸ್ ಬೇಳೆಗೆ ನಾನು ಅರ್ಧ ಗ್ಲಾಸಷ್ಟು ಬೆಲ್ಲ ಹಾಕಿದ್ದೀನಿ. ಒಂದು 5 ಇಲ್ಲ 10 ನಿಮಿಷ ಬೇಯಕ್ಕೆ ಬಿಡಬೇಕು. ನೋಡಿ ಒಣ ಶುಂಠಿನ ಹಾಕ್ತಾಯಿದ್ದೀನಿ. ಆಮೇಲೆ ಏಲಕ್ಕಿ ಪುಡಿ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಒಂದು 5 ನಿಮಿಷ ನಾವು ಇದನ್ನು ಬೇಯಕ್ಕೆ ಬಿಡಬೇಕು. ಹಾಗೆ ನೋಡಿ ಬೆಲ್ಲ ಪೂರ್ತಿಯಾಗಿ ಕರಗಿಬಿಟ್ಟಿದೆ. ಬನ್ನಿ ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ. ಇವಾಗ ನೋಡಿ ಒಂದು 5 ಇಲ್ಲ 10 ನಿಮಿಷ ತಣ್ಣಗಾಗೋಕ್ಕೆ ಬಿಟ್ಟ ಮೇಲೆ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಇದು ಈ ಥರ ಸಣ್ಣಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹೂರಣನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಣಕ ಕೂಡ ಚೆನ್ನಾಗಿ ರೆಡಿಯಾಗಿದೆ. ಕಣಕ ಕೂಡ. ಬನ್ನಿ ಇವಾಗ ಹೋಳಿಗೆ ಮಾಡೋದು ಹೇಗಂತ ನೋಡೋಣ. ಈ ಥರ ಕಣಕದಲ್ಲಿ ಹೂರಣನ ತುಂಬಬೇಕು. ಈ ಥರ ಕ್ಲೋಸ್ ಮಾಡಿ ನಾವೀಗ ಹೋಳಿಗೆನ ತಟ್ಟೋಣ. ಕೈಗೆ ಚೆನ್ನಾಗಿ ಎಣ್ಣೆ ಸವರಿ ಹೋಳಿಗೆ ಇಷ್ಟು ಫ್ರೆಶ್ ಮಾಡಿದರೆ ಎಷ್ಟು ಬೇಕೋ ಅಷ್ಟು ಅಗಲ ನೀವು ಮಾಡ್ಕೊಳ್ಳಿ. ನೋಡಿ ನಾನು ಇಲ್ಲಿ ಹಂಚಿಗೆ ಎಣ್ಣೆ ಸವರಿ ಹೋಳಿಗೆನ ಹಾಕ್ತಾಯಿದ್ದೀನಿ. ಮೇಲೆ ಕೂಡ ಸ್ವಲ್ಪ ಎಣ್ಣೆ ಹಾಕಿ ಹೋಳಿಗೆನ ಸುಡಬೇಕು. ಬನ್ನಿ ಇನ್ನೊಂದು ಹೋಳಿಗೆ ಕೂಡ ಅದೇ ಥರ ಮಾಡ್ಕೊತಾ ಇದ್ದೀನಿ. ಹೂರಣನ ಕ್ಲೋಸ್ ಮಾಡಿ ಈ ಥರ ಮಾಡಿ ಇನ್ನೊಂದು ಹೋಳಿಗೆ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಮತ್ತು ಹೋಳಿಗೆ ಸುಡ್ತಾ ಇದೆ ನೋಡಿ ಚೆನ್ನಾಗಿ. ಇನ್ನೊಂದು ಹೋಳಿಗೆ ಮಾಡ್ತಾಯಿದ್ದೀನಿ. ಎಷ್ಟು ಅಗಲನೋ ಅಷ್ಟು ಅಗಲ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಅಗಲ ಬೇಕಾಗುತ್ತೋ.
ನೋಡಿ ಒಂದು ಸೈಡ್ ಸುಟ್ಟಿದ್ದೀನಿ, ಇನ್ನೊಂದು ಸೈಡ್ ಸುಡ್ತಾ ಇದ್ದೀನಿ. ಇವಾಗ ಎರಡು ಸೈಡ್ ಚೆನ್ನಾಗಿ ಸುಟ್ಟಿದೆ. ಇವಾಗ ರೆಡಿಯಾಗಿದೆ ಹೋಳಿಗೆ. ನೋಡಿ ಇವಾಗ ಎಲ್ಲ ಹೋಳಿಗೆ ರೆಡಿಯಾಗಿದೆ. ಕಡಲೆಬೇಳೆ ಹೋಳಿಗೆ ಹೇಗಾಗಿದೆ ಅಂತ ನೀವು ಕೂಡ ಒಂದು ಸಲ ಟ್ರೈ